ಹಣೆಯಲ್ಲಿ ಬರ್ದಿದ್ರೆ ಸಿಗ್ತಾಳೆ, ಇಲ್ಲ ಸಿಗಲ್ಲ. ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಹಣೆ ಬರದಲ್ಲಿ ಬರ್ದಿದ್ರೆ ನನಗೆ ಕಾವ್ಯ ಸಿಕ್ಕೇ ಸಿಗ್ತಾಳೆ. ಕೊನೆಗೂ ಸತ್ಯ ಒಪ್ಪಿಕೊಂಡಂತ ಗಿಲ್ಲಿ. ಏನಿದು ಅಪ್ಡೇಟ್, ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಸೆಪ್ಟೆಂಬರ್ 28ಕ್ಕೆ ಬಿಗ್ ಬಾಸ್ ಸೀಸನ್ 12 ಗ್ರ್ಯಾಂಡ್ ಆಗಿ ಓಪನಿಂಗ್ ಆಗುತ್ತೆ. ಅದಾದ ನಂತರ ಜನವರಿ 18ಕ್ಕೆ ಆಸ್ ಯೂಶುವಲ್ ಎಲ್ಲರ ನಿರೀಕ್ಷೆಯಂತೆ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆಗಿ ಗಿಲ್ಲಿ ಅನ್ನುವಂಥ ಒಬ್ಬ ಪ್ರತಿಭಾನ್ವಿತ ನಟ, ಪ್ರತಿಭಾನ್ವಿತ ಸಾಹಿತಿ, ಪ್ರತಿಭಾನ್ವಿತ ಒಬ್ಬ ಶಾರ್ಟ್ ಮೂವಿ ಮೇಕರ್ ಅಥವಾ ಪ್ರತಿಭಾನ್ವಿತ ಒಬ್ಬ ಇನ್ಸ್ಟಂಟ್ ಕಾಮಿಡಿಯನ್ ಹುಟ್ಟು ಬರ್ತಾನೆ. ಅಂದರೆ ಒಬ್ಬ ಸ್ಟಾರ್ ಆಗಿ ಮೆರೀತಾನೆ. ಅಲ್ಲಿಂದ ಇಲ್ಲೇ ತನಕ ಗಿಲ್ಲಿಗೆ ತನಗೆ ಸಿಕ್ಕಂತ ಒಂದು ಜನಪ್ರಿಯತೆ ಬಗ್ಗೆ ತನಗೆ ಒಂದು ನಂಬಲಿಕ್ಕೆ ಆಗ್ತಾ ಇಲ್ಲ. ಅಷ್ಟು ದೊಡ್ಡ ಮಟ್ಟದ ಒಂದು ಯಶಸ್ಸನ್ನು ಗಳಿಸ್ತಾನೆ ಮತ್ತು ಸರಿಸುಮಾರು 45 ಕೋಟಿಯಷ್ಟು ಓಟನ್ನ ಪಡ್ಕೊಂಡು ಇಡೀ ರಾಜ್ಯದ ಜನರ ಒಂದು ಗಮನವನ್ನು ಸೆಳೀತಾನೆ ಮತ್ತು ದೊಡ್ಡ ಸ್ಟಾರ್ ಆಗಿ ಬೆಳಿತಾನೆ. ಅದಾದ ನಂತರ ಎಲ್ಲರೂ ಕೂಡ ಒಂದು ಮಾತನಾಡ್ಕೊಳ್ತಾ ಇದ್ರು, ಅದೇನೆಂದ್ರೆ ಗಿಲ್ಲಿಗೆ ಒಂದು ಹುಡುಗಿ, ಪರ್ಫೆಕ್ಟ್ ಹುಡುಗಿ ಅಂದ್ರೆ ಅದು ಕಾವ್ಯ ಮತ್ತು ಗಿಲ್ಲಿ ಮದುವೆ ಆದ್ರೆ ಅದು ಚೆನ್ನಾಗಿ ಕಾಣುತ್ತೆ, ಅವ್ರ ಜೋಡಿ ಸೂಪರ್ ಇರುತ್ತೆ ಅನ್ನುವಂತ ಮಾತುಗಳು ಹೇಳ್ತಾ ಇದ್ರು. ಮತ್ತು ಅದಕ್ಕೆ ಪೂರಕವಾದಂತೆ ಬೆಳವಣಿಗೆ ಕೂಡ ಬಿಗ್ ಬಾಸ್ ಕಾರ್ಯಕ್ರಮದ ಒಳಗೆ ನಡೆದಿತ್ತು. ಬಿಗ್ ಬಾಸ್ ವಿನ್ನರ್ ಆಗಿರುವಂತ ಗಿಲ್ಲಿಗೆ, ಅಂದ್ರೆ ಬಿಗ್ ಬಾಸ್ ನ ಒಳಗಿರುವಂತ ಗಿಲ್ಲಿಗೆ ಪೂರಕವಾಗಿ ಅಥವಾ ಸಪೋರ್ಟಿವ್ ಆಗಿ ಒಬ್ಬ ಹುಡುಗಿ ನಿಂತಿದ್ರು ಅಂದ್ರೆ ಅದು ಕಾವ್ಯ ಎನ್ನುವಂತ ಒಂದು ಹುಡುಗಿ ಮತ್ತು ಅವರಿಬ್ಬರ ಸ್ನೇಹ ತುಂಬಾ ಚೆನ್ನಾಗಿತ್ತು. ಅದಾದ ನಂತರ ಬಿಗ್ ಬಾಸ್ ನಿಂದ ಹೊರ ಬಂದ ನಂತರ ಅನೇಕರು ಹೇಳ್ತಾ ಇದ್ರು ಗಿಲ್ಲಿ ಕಾವ್ಯ ಮದುವೆ ಆಗ್ಬೇಕು, ಗಿಲ್ಲಿ ಮತ್ತು ಕಾವ್ಯ ಜೋಡಿ ಸೂಪರ್ ಇದೆ ಅನ್ನುವಂತ ಮಾತನ್ನ ಆಡ್ತಿದ್ರು. ಆದ್ರೆ ಇದೀಗ ಕೊನೆಗೂ ಮೌನ ಮುರಿದಂತ ಗಿಲ್ಲಿ ಹಣೆ ಬರದಲ್ಲಿ ನನಗೆ ಬರ್ದಿದ್ರೆ ಕಾವ್ಯ ಎನ್ನುವಂತ ಹುಡುಗಿ ಸಿಕ್ಕೇ ಸಿಗ್ತಾಳೆ, ಇಲ್ಲ ಅಂದ್ರೆ ಸಿಗಲ್ಲ ಎನ್ನುವಂತ ಮಾತನ್ನ ಹೇಳಿದ್ದಾರೆ. ಅಷ್ಟಕ್ಕೂ ಈ ಮಾತು ಹೇಳಿದ್ದೆಲ್ಲಿ ಎನ್ನುವುದನ್ನು ನೋಡ್ತಾ ಹೋದ್ರೆ ಕಲರ್ಸ್ ಕನ್ನಡ ನಡೆಸಿಕೊಳ್ತಾ ಇರುವಂತ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಿರುವಂತ ಗೌರಿ ಕಲ್ಯಾಣದ ಸೀರಿಯಲ್ನ ಒಂದು ಜಾತ್ರೆಯಲ್ಲಿ, ಈ ಗೌರಿ ಕಲ್ಯಾಣ ಸೀರಿಯಲ್ ಸಂತೆಯಲ್ಲಿ ಗಿಲ್ಲಿ ಸ್ವತಃ ಅಂತ ಮಾತನ್ನು ಹೇಳಿದ್ದಾರೆ. ಹಾಗಾದ್ರೆ ಗಿಲ್ಲಿ ಹೇಳಿದಂತ ಆ ಮಾತೇನು ಎನ್ನುವುದನ್ನು ನೋಡ್ಕೊಂಡು ಬರೋಣ. ತದನಂತರ ಸವಿಸ್ತಾರವಾಗಿ ಒಂದೊಂದೇ ಪಾಯಿಂಟ್ ಅನ್ನು ವಿಶ್ಲೇಷಣೆಯನ್ನು ಮಾಡೋಣ. ಈ ಎಪಿಸೋಡ್ ನೋಡಿದ್ರು ನಿಮ್ ಮನೆಯವ್ರು ನಿನ್ ಮಾಯ. ನಿಮ್ಮ ಹೆಸರು ಸ್ನೇಹ ಅಂತ. ಇಲ್ಲಿಂದ ಯಾಕೆ ನಮ್ಮ ಸ್ನೇಹ ಸ್ಟಾರ್ಟ್ ಆಗ್ಬಾರ್ದು? ಹೇಳು, ಹುಡುಗಿ ಹೆಂಗಿರ್ಬೇಕು? ಹೆಂಗಾದ್ರೂ ಏನಪ್ಪ ಏನಪ್ಪ ಉಳಿಯಾರ್ ಒಳ್ಳೆ ಜೋಡಿನಾ? ಆ ಹುಡುಗಿ ನಿಂಗೆ ಸಿಗಬೇಕು ಅಂತ ಹಣೆಯಲ್ಲಿ ಬರ್ದಿದ್ರೆ ಸಿಗ್ತಾಳೆ, ಇಲ್ಲ ಸಿಗಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಗಿಲ್ಲಿ ಮತ್ತು ನಿರೂಪಕರು ಮಾತಿನ ನಡುವೆ ಆದಂತ ಒಂದು ಸಂಭಾಷಣೆ ಇದೀಗ ವೈರಲ್ ಆಗ್ತಿದೆ ಮತ್ತು ಆ ಟೆಲಿಕಾಸ್ಟ್ ಆಗುವಂತ ಎಪಿಸೋಡ್ ನ ಫುಲ್ ಎಪಿಸೋಡ್ ನೋಡ್ಬಿಟ್ರೆ ಎಲ್ಲರಿಗೂ ಕೂಡ ಕುತೂಹಲ ಕಾದಿದ್ದಂತೂ ನಿಜ. ಆ ಎಪಿಸೋಡ್ ನಲ್ಲಿ ಏನಾದ್ರೂ ಸತ್ಯವನ್ನ ಬಿಚ್ಚಿಟ್ಟಂತ ಗಿಲ್ಲಿ ಮುಂದಿನ ಮಾತು ಏನ್ ಹೇಳ್ತಾರೆ? ಆಕ್ಚುಲಿ ಗಿಲ್ಲಿಗೆ ಕಾವ್ಯಳನ್ನ ಮದುವೆ ಆಗ್ಲಿಕ್ಕೆ ಇಷ್ಟ ಇದೆಯಾ ಅಥವಾ ಜನರ ಮೇಲೆ ಈ ಒತ್ತಡವನ್ನು ಹೇರ್ಲಿಕ್ಕೆ ಅಥವಾ ತನ್ನ ತಪ್ಪಿಲ್ಲ ಎನ್ನುವಂತ ಮಾತನ್ನು ಹೇಳಿಕ್ಕೆ ಗಿಲ್ಲಿ ಸ್ವತಃ ಬೇಕಂತ ಏನಾದ್ರು ಇಂಥ ಮಾತನಾಡಿದ್ರ? ಒಂದು ಹುಡುಗಿ ಬಗ್ಗೆ ಇಂಥ ಮಾತು ಹೇಳ್ಬೇಕಂದ್ರೆ ಆಕ್ಚುಲಿ ನಿಜಕ್ಕೂ ಧೈರ್ಯ ಬೇಕು, ಇಲ್ಲ ಅಂದ್ರೆ ಮನಸ್ಸಿನ ಅಂತರಾಳ, ಹೌದು ಸಿಕ್ಕರೆ ಸಿಗ್ಲಿ ನಾನು ಅವಳನ್ನ ಮದುವೆ ಆಗ್ತೇನೆ ಅನ್ನುವಂತ ಒಂದು ಕಲ್ಪನೆ ಕೂಡ ಇರ್ಬೇಕಾಗುತ್ತೆ. ಅಂತ ಒಂದು ಮನಸ್ಸಿದ್ರೆ ಮಾತ್ರ ಸಾವಿರಾರು ಜನ ನೆರೆದಿರುವಂತ ವೇದಿಕೆಯಲ್ಲಿ ಇಂಥ ಒಂದು ಧೈರ್ಯದ ಮಾತು ಹೇಳಲಿಕ್ಕೆ ಆಗತ್ತೆ. ನೋಡೋದ್ರಲ್ಲಿ ವೀಕ್ಷಕರೇ, ಗಿಲ್ಲಿ ಅಲ್ಲಿ ಕಾರ್ಯಕ್ರಮಕ್ಕೆ ಬರ್ತಾರೆ ಮತ್ತು ಆಸ್ ಯೂಶುವಲ್ ಗಿಲ್ಲಿ ಎಲ್ಲೇ ಹೋದ್ರೂ ಕೂಡ ಗಿಲ್ಲಿಗೆ ಒಂದು ಕಾಲು ಎಳೆಯುವಂತ ಒಂದು ಕಾರ್ಯಕ್ರಮ ಇರುತ್ತೆ. ಅದು ನಿರೂಪಕರು ಹೇಳ್ತಾರೆ, ಗಿಲ್ಲಿ ನಿನ್ಗೆ ಯಾವ ತರ ಹುಡುಗಿ ಬೇಕು ಎನ್ನುವಂತ ಮಾತು ಹೇಳಿದಾಗ ಸಹಜವಾಗಿ ಪ್ರೇಕ್ಷಕರು ಬಂದಿರ್ತಾರಲ್ಲ, ಅಲ್ಲಿ ಒಬ್ಬೊಬ್ಬರನ್ನೇ ಮಾತನಾಡಿಸಿದಾಗ ಅಲ್ಲಿ ಪ್ರಥಮವಾಗಿ ಛಾಯಾ ಎನ್ನುವಂತ ಹುಡುಗಿ ಕೈ ಎತ್ತಾಳೆ. ಆಗ ಗಿಲ್ಲಿ ಕೇಳ್ತಾರೆ, ನಿನ್ನ ಹೆಸರೇನಮ್ಮ ಎನ್ನುವಂತ ಮಾತನ್ನು ಕೇಳಿದಾಗ ನನ್ನ ಹೆಸರು ಛಾಯಾ ಎನ್ನುವಂತ ಹೆಸರನ್ನ ಹೇಳ್ತಾಳೆ. ಆಗ ಗಿಲ್ಲಿ ಕೌಂಟರ್ ಕೊಡ್ತಾನೆ, ಈ ಎಪಿಸೋಡ್ ನ ಏನಾದ್ರೂ ನಿಮ್ಮನೆಯವ್ರು ನೋಡ್ಬಿಟ್ರೆ ನೀನು ಮಾಯ ಆಗಿ ಹೋಗ್ತೀಯ ಅನ್ನುವಂತ ಮಾತನ್ನು ಹೇಳಿ ಆ ಒಂದು ಡೈಲಾಗ್ ಕಟ್ ಆಗುತ್ತೆ. ಅದಾದ ನಂತರ ಮತ್ತೊಂದು ಹುಡುಗಿ ಕೈ ಎತ್ತಾಳೆ, ನನಗೆ ಗಿಲ್ಲಿ ಇಷ್ಟ ಎನ್ನುವಂತ ಮಾತನ್ನು ಹೇಳುವಂತ ಹುಡುಗಿ ಎತ್ತಾಳೆ. ಆಗ ನಿನ್ ಹೆಸರೇನಮ್ಮ ಎನ್ನುವಂತ ಮಾತನ್ನು ಕೇಳಿದಾಗ ಗಿಲ್ಲಿ, ಆಗ ಹುಡುಗಿ ಹೇಳ್ತಾಳೆ ಸ್ನೇಹ ಎನ್ನುವಂತ ಮಾತನ್ನು ಹೇಳ್ತಾರೆ. ಆಗ ತಮಾಷೆಯಾಗಿ ಓಕೆ, ನಿಮ್ಮ ಸ್ನೇಹ ಇಲ್ಲಿಂದ ಪ್ರಾರಂಭವಾಗಲಿ ಎನ್ನುವಂತ ಮಾತನ್ನು ಹೇಳ್ತಾರೆ. ಅದಾದ ನಂತರ ಆ ಎರಡೂ ಡೈಲಾಗ್ಸ್ ಮುಗಿದ ನಂತರ ನಿರೂಪಕರು ಕೊನೆಯದಾಗಿ ಒಂದು ಫೈನಲ್ ಡಿಸಿಷನ್ ಬಂದು, ಗಿಲ್ಲಿ ನಿನಗೆ ಯಾವ ತರಹದ ಹುಡುಗಿ ಬೇಕು ಎನ್ನುವಂತ ಮಾತನ್ನು ಕೇಳ್ತಾ ಇರುವಾಗ ಹಿಂದೆ ಡಿಸ್ಪ್ಲೇಯಲ್ಲಿ ಅಂದ್ರೆ LED ಯಲ್ಲಿ ಒಂದು ಹುಡುಗಿಯ ಫೋಟೋ ಬರುತ್ತೆ. ಅದೇ ಕಾವ್ಯ ಶೈವ ಅವರ ಫೋಟೋ. ಜನರು ಅದನ್ನೇ ಕೇಳ್ತಾ ಇದ್ರು. ಅಂದ್ರೆ ಆ ನಿರೂಪಕರು ಗಿಲ್ಲಿ ನಿನಗೆ ಫೈನಲಿ ಯಾವ ತರದ ಹುಡುಗಿ ಬೇಕೇನು ಅಂತ ಮಾತನ್ನು ಕೇಳಿದಾಗ ಅಲ್ಲಿ ನೆರೆದಂತ ಜನ ಹೇಳ್ತಾರೆ ಕಾವ್ಯ 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 ಅನ್ನುವಂತ ಮಾತಾಡಿದಾಗ ಅದಕ್ಕೆ ಪೂರಕ ಎಂಬಂತೆ ಹಿಂದೆ ಡಿಸ್ಪ್ಲೇಯಲ್ಲಿ ಕೂಡ
ಕಾವ್ಯ ಅವರ ಫೋಟೋ ಡಿಸ್ಪ್ಲೇ ಆಗತ್ತೆ, ಅಂದ್ರೆ LED ಯಲ್ಲಿ ಡಿಸ್ಪ್ಲೇ ಆಗತ್ತೆ. ಆಗ ತನ್ನ ಮನಸ್ಸಿನ ಒಳಗಿರುವಂತ ಮತ್ತು ಯಾರಿಗೂ ನೋವಾಗದಂತ ಮತ್ತು ನಾನು ಸಾರಸಗಟ್ಟಾಗಿ ತಿರಸ್ಕಾರ ಮಾಡಬಾರದಂತ ಮತ್ತು ನಾನು ನೇರವಾಗಿ ಹೇಳಿದ್ರೆ ಅವಳಿಗೆ ಒಪ್ಪಿಗೆ ಇಲ್ಲ ಅಂದ್ರೆ ಅದು ತುಂಬಾ ಅತಿರೇಕ ಆಗುತ್ತೆ ಮತ್ತು ಬೇರೆ ತರ ಪೊಟ್ರೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಒಂದು ಮಾತು ಹೇಳ್ತಾರೆ, ಹಣೆ ಬರದಲ್ಲಿ ಬರ್ದಿದ್ರೆ ನಂಗೆ ಕಾವ್ಯ ಸಿಕ್ಕೇ ಸಿಗ್ತಾಳೆ, ಇಲ್ಲ ಅಂದ್ರೆ ಸಿಗಲ್ಲ. ಆದ್ರೆ ಕಾವ್ಯ ಅನ್ನುವಂತ ಮಾತನ್ನ ಹೇಳಿಲ್ಲ ಬಾಯ್ ಬಿಟ್ಟು, ಆದ್ರೆ ಹಿಂದ್ಗಡೆ ಫೋಟೋ ಬರ್ತಾ ಇರುತ್ತೆ, ಎಲ್ಲವೂ ಕೂಡ ಕಾವ್ಯ ಕಾವ್ಯ ಅಂತ ಇರ್ತಾರೆ. ಅದಕ್ಕೆ ಪೂರಕವಾಗಿ ಹೇಳ್ತಾರೆ, ಹಣೆ ಬರದಲ್ಲಿ ಬರ್ದಿದ್ರೆ ನನಗೆ ಕಾವ್ಯ ಅನ್ನುವಂತ ಹುಡುಗಿ ಸಿಗ್ತಾಳೆ, ಇಲ್ಲ ಅಂದ್ರೆ ಸಿಗಲ್ಲ ಎನ್ನುವಂತ ಸ್ಪಷ್ಟ ಸಂದೇಶವನ್ನ ಜನರಿಗೆ ಹೇಳಿದ್ದಾರೆ. ಅದರ ಅರ್ಥ ಏನಾದ್ರೂ ಹಣೆ ಬರದಲ್ಲಿ ಬರ್ದಿದ್ರೆ ಕಾವ್ಯನ ಜೊತೆ ಮದುವೆ ಆಗ್ತೇನೆ, ಇಲ್ಲ ಅಂದ್ರೆ ಬೇರೆಯವ್ರ ಜೊತೆ ಮದುವೆ ಆಗ್ತೇನೆ, ಮನೆಯವರು ತೋರಿಸ ಹುಡುಗಿ ಜೊತೆ ಮದುವೆ ಆಗ್ತೇನೆ ಅನ್ನುವಂತ ಮಾತನ್ನ ಮೊಟ್ಟ ಮೊದಲ ಬಾರಿಗೆ ಸ್ಟೇಜ್ ಅಲ್ಲಿ ಸರಿಸುಮಾರು 10,000 ಜನಕ್ಕೂ ಹೆಚ್ಚು ಜನ ಸ್ಟೇಜ್ ಅಲ್ಲಿ ನೆರೆದಿದ್ರು. ಅದು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತ ಒಂದು ಗೌರಿ ಕಲ್ಯಾಣ ಸೀರಿಯಲ್ ನ ಒಂದು ಜಾತಿ ಅಥವಾ ಸಂತಿ ಅಂತಾರಲ್ಲ, ಆ ಎಲ್ಲಾ ಸೀರಿಯಲ್ ಆಕ್ಟರ್ ನ ಕರೆಸ್ಕೊಂಡು ಅವ್ರಿಗೆ ಸನ್ಮಾನ ಅದು ಇದು ಎಲ್ಲ ಕೊಡ್ತಾರಲ್ಲ, ಅಂತ ಒಂದು ಕಾರ್ಯಕ್ರಮದ ಅತಿಥಿಯಾಗಿ ಸೀರಿಯಲ್ ನಲ್ಲಿ ಗಿಲ್ಲಿ ಹೋಗಿರ್ತಾರೆ. ಅವರ ಮುಂದೆ ಸತ್ಯವನ್ನು ಒಪ್ಕೊಂಡಿದ್ದಾರೆ. ಈ ವಿಷಯ ಮುಂದೆ ಕಾವ್ಯ ಅವರಿಗೆ ಮಾಧ್ಯಮದವರು ಯಾವ ತರ ಕೇಳ್ತಾರೆ, ಅದಾದ ನಂತರ ಯಾವ ತರ ಉತ್ತರ ಬರುತ್ತೆ. ಅವರು ಕೂಡ ಹಣೆ ಬರದಲ್ಲಿ ನನಗೆ ಗಿಲ್ಲಿ ಅಂತ ಬರ್ದಿದ್ರೆ ನಾನು ಮದುವೆ ಆಗ್ತೇನೆ, ಇಲ್ಲ ಅಂದ್ರೆ ಇಲ್ಲ ಎನ್ನುವಂತ ಮಾತನ್ನ ಇದಕ್ಕೆ ಪೂರಕವಾಗಿ ಹೇಳ್ತಾರೆ. ಇಲ್ಲ ಅದು ತಮಾಷೆಯ ಒಂದು ಕಾರ್ಯಕ್ರಮ, ಹಾಗೇನಿಲ್ಲ ಹೀಗೇನಿಲ್ಲ ಎನ್ನುವಂತ ಮಾತು ಹೇಳ್ತಾರ. ಎಲ್ಲವೂ ಕೂಡ ಕಾಲವೇ ಉತ್ತರ ಕೊಡ್ಬೇಕಾಗುತ್ತೆ. ಒಂದು ಹಂತಕ್ಕೆ ಇಬ್ರು ಕೂಡ ಮಾತಾಡಿರ್ಬೋದಿಲ್ಲ. ನಾವು ಯಾವುದೇ ಒಂದು ವೇದಿಕೆಯಲ್ಲಿ ಹೋದಾಗೂ ಕೂಡ ಒಬ್ಬರನ್ನೊಬ್ಬರು ಕಾಲು ಹಿಡ್ಕೊಂಡಿಲ್ಲ, ಮನ್ಸಿಲ್ಲ, ಹಾಗಿಲ್ಲ ಹೀಗಿಲ್ಲ ಅಂತ ಮಾತನ್ನು ಬಿಟ್ಟು ಸುಖ ಸುಮ್ಮನೆ ಯಾವ್ದಾದ್ರು ಒಂದು ವ್ಯತಿರಿಕ್ತವಾದ ಹೇಳಿಕೆಯನ್ನು ಕೊಟ್ಟು, ಅಂದ್ರೆ ಹಣೆ ಬರೆದ ವಿಷಯವನ್ನು ಕೊಟ್ಟು ಅದು ನಮ್ಮ ಕೈಲಿ ಇಲ್ಲ ಎನ್ನುವಂತ ಮಾತನ್ನು ಹೇಳಿ ಜನರಿಂದ ಪ್ರೀತಿಯನ್ನ ತೆಗೆದುಕೊಳ್ಬೇಕು ಮತ್ತು ಜನರನ್ನ ಅಷ್ಟೇ ದೂರದಲ್ಲಿ ಮೇಂಟೈನ್ ಮಾಡ್ಬೇಕು, ಆ ವಿಷಯವನ್ನು ಅಷ್ಟೇ ದೂರಕ್ಕೆ ಇಡಬೇಕು ಮತ್ತು ಆ ವಿಷಯ ಪದೇ ಪದೇ ಚರ್ಚೆ ಆಗ್ತಿರ್ಬೇಕು. ಯಾಕಂದ್ರೆ ಅದು ಇಬ್ಬರಿಗೂ ಒಳ್ಳೇದು ಎನ್ನುವಂತ ಒಂದು ಮಾತನ್ನ ಇಬ್ರು ತೆರೆಯ ಹಿಂದೆಯಲ್ಲಿ ಏನಾದ್ರು ಚರ್ಚೆ ಮಾಡ್ಕೊಂಡಿದ್ರಾ ಎನ್ನುವಂತ ಕುತೂಹಲ ಇದೀಗ ಜನರಲ್ಲಿ ಕಾಡ್ತಾ ಇದೆ. ಏನೇ ಆಗ್ಲಿ, ಗಿಲ್ಲಿ ಎನ್ನುವಂತ ಒಬ್ಬ ಸ್ಟಾರ್ಟ್ಅಪ್ ಕಾಮಿಡಿಯನ್, ಒಬ್ಬ ಅದ್ಭುತ ಬರಹಗಾರ, ನಲ್ಲಿ ಮೂಳೆ ಎನ್ನುವಂತ ಒಂದು ಶಾರ್ಟ್ ಫಿಲ್ಮ್ ಅನ್ನ ಡೈರೆಕ್ಟ್ ಮಾಡಿ ಒಂದೇ ಒಂದು ಟೇಕ್ ಅಲ್ಲಿ 100 ಪುಟಗಳ ಡಯಲಾಗ್ ಅನ್ನು ಹೇಳಿ ತಾನೊಬ್ಬ ಪ್ರತಿಭಾನ್ವಿತ ನಟ, ಸಾಹಿತಿ ಅಥವಾ ಸಂಭಾಷಣಿಕಾರ ಅಥವಾ ಮೇಕರ್ ಎನ್ನುವುದನ್ನು ಸಾಬೀತು ಮಾಡಿದರೆ ಮುಂದಿನ ಹಂತದಲ್ಲಿ ಈ ಒಂದು ಮದುವೆ ವಿಷಯ ಎಲ್ಲಿಗೂ ತಲುಪತ್ತೆ. ನನಗನ್ಸಿದ ಪ್ರಕಾರ ಒಂದು 2 ಇಯರ್ಸ್ ತನಕ ಗಿಲ್ಲಿ ಮದುವೆ ಆಗಲ್ಲ. ಯಾಕಂದ್ರೆ ಈಗ ಸಾಲು ಪ್ರಾಜೆಕ್ಟ್ಗಳು ಅವರ ಕೈಯಲ್ಲಿದೆ. ಪ್ರೇಮ್ ಅವರ ನಿರ್ದೇಶನ ಸಿನಿಮಾ ಮಾಡ್ತಾರೆ ಅನ್ನೋ ಸುದ್ದಿ ಇದೆ. ಜೊತೆಗೆ ಹೇಮಂತ್ ರಾವ್ ಅವರು ಕೂಡ ಅವ್ರನ್ನ ಅಪ್ರೋಚ್ ಮಾಡಿದ್ರೆ ಅನ್ನೋ ಸುದ್ದಿ ಇದೆ. ಸಿಂಪಲ್ ಸುನಿ ಅವರು ಕೂಡ ಅವ್ರನ್ನ ನಿರ್ದೇಶನ ಮಾಡ್ತಾರೆ ಅನ್ನೋ ಸುದ್ದಿ ಇದೆ. ಯಾವುದು ಕೂಡ ಫೈನಲ್ ಆಗಿದೆ, ಏನಾಗಿದೆ ಎಲ್ಲೂ ಕೂಡ ಈಗ ತೆರೆಮರೆಯಲ್ಲಿ ಅಥವಾ ಊಹಾಪೋಹದ ಗೊಂದಲವಾಗಿದೆ ಹೊರತು ಯಾವುದಕ್ಕೂ ಕೂಡ ಯಾರೂ ಒಂದು ಸ್ಪಷ್ಟವಾದಂತ ಉದಾಹರಣೆ ಕೊಡ್ತಿಲ್ಲ. ಗಿಲ್ಲಿ ಅವರ ಈ ಒಂದು ಪ್ರಚಾರದಲ್ಲಿ ಗಿಲ್ಲಿ ಅವರ ಒಂದು ಜನಪ್ರಿಯತೆಯಲ್ಲಿ ತೇಲ್ತಾ ಅವರು ಕೆಲವೊಂದು ಕಾರ್ಯಕ್ರಮವನ್ನು ಒಪ್ಕೊಂಡು ಅದರಿಂದ ಸ್ವಲ್ಪ ಹಣವನ್ನು ಸಂಪಾದನೆ ಮಾಡ್ತಿದ್ರೆ ಒಂದು ಮೇ ಎಂಡ್ ಒಳಗಡೆ ಈ ಕಾರ್ಯಕ್ರಮವೆಲ್ಲ ಮುಗಿದ ನಂತರ ಮತ್ತೆ ಗಿಲ್ಲಿಯವರ ನಿಜವಾದ ಸಿನಿ ಬದುಕಿನ ಒಂದು ಸೂಪರ್ ಜರ್ನಿ ಸ್ಟಾರ್ಟ್ ಆಗಬಹುದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.